ವಿಜಯಪುರ ಪಟ್ಟಣದ ಶ್ರೀ ಅಭಯ ವೀರಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ಅರ್ಚಕ ಮತ್ತು ಮಾಲೀಕರ ನಡುವೆ ತೀವ್ರ ವಿವಾದ ಉಂಟಾಗಿದೆ. ಕಳೆದ 10 ರಿಂದ 15 ವರ್ಷಗಳ ಹಿಂದೆ ಸ್ಥಾಪಿತವಾದ ಈ ದೇವಾಲಯವನ್ನು 3 ವರ್ಷಗಳ ಹಿಂದೆ ಅರ್ಚಕ ಲೋಕನಾಥಾಚಾರ್ ಅವರ ಸುಪರ್ದಿಗೆ ನೀಡಲಾಗಿತ್ತು. ಆದರೆ ಇತ್ತೀಚೆಗೆ ಅರ್ಚಕ ಭಕ್ತರಿಂದ ಹೆಚ್ಚು ಹಣ ಪಡೆದು ದೇವಾಲಯವನ್ನು ಕಮರ್ಷಿಯಲ್ ಮಾಡುತ್ತಿದ್ದಾರೆ ಎಂಬ ಆರೋಪಗಳು ಕೇಳಿಬಂದಿವೆ. ಇಂದು ದೇವಾಲಯ ಬೀಗ ಜಡಿದ ಹಿನ್ನೆಲೆ ಅರ್ಚಕ ನ್ಯಾಯಾಲಯ ಮೊರೆ ಹೋಗಿ ತಡೆಯಾಜ್ಞೆ ಪಡೆದಿದ್ದು ಸ್ಥಳದಲ್ಲಿ ಗೊಂದಲದ ವಾತಾವರಣ ನಿರ್ಮಾಣವಾಯಿತು. ದೇವಾಲಯದ ಮಾಲೀಕ ಪ್ರಕಾಶ್ ಮಾತನಾಡಿ, ದೇವಾಲಯವನ್ನ ನಮ್ಮ ಸುಪರ್ದಿಗೆ ನೀಡದೆ ಭಕ್ತರ ನಡುವೆ ತಪ್ಪು ಮಾಹಿತಿ ಹಬ್ಬಿಸಲಾಗುತ್ತಿದೆ ಎಂದು ಆರೋಪಿಸಿದರು. ನಡೆದಿದ್ದಕ್ಕೆ ಒಂದು ಸಣ್ಣ ಗಲಾಟೆ ಆಗಿದೆ. ಆ ಸಣ್ಣ ಗಲಾಟೆ ಆದಾಗ ಸ್ಟೇಷನ್ ಗಂಟ ಹೋಗಿ ಬಂದು ಒಂದು FIRಗಳೆಲ್ಲ ಆಗಿ ಸಮಸ್ಯೆ ಬಿಟ್ಟರೆ ಅದು ಬಿಟ್ಟರೆ ಏನು ಯಾರ ಕಡೆಯಿಂದಲೂ ಏನು ಸಮಸ್ಯೆ ಇಲ್ಲ. ಆವಾಗ ನಾವೇನು ಮಾಡಿದ್ವಿ, ಸ್ವಲ್ಪ ಸಮಸ್ಯೆ ಆದಾಗ ನಾವು ಒಂದು ಸ್ವಲ್ಪ ನಂಗೆ ಹೆಲ್ತ್ ಬೇರೆ ಪ್ರಾಬ್ಲಮ್ ಆಗಿತ್ತು. ಆವಾಗ ನಾವೇನು ಮಾಡಿದ್ವಿ, ಇವರು ಲೋಕನಾಥ್ ಅಂತ ಅಂದ್ಬಿಟ್ಟು ಲೋಕನಾಥಾಚಾರ್ಯ ಅಂತ ಇವರು ಆರ್ವಳ್ಳಿ, ಇವ್ರನ್ನ ಕರೆದು, ಸ್ವಾಮಿ ನಿಮ್ಗೊಂದು 2 ವರ್ಷ ನಾವು ಬಿಟ್ಕೊಟ್ಟಿರ್ತೀವಿ, ನೀವು ಪೂಜೆ ಮಾಡಿಕೊಡ್ರೆ ನಾವು ಹೇಳಿದಾಗ ನಮ್ಗೆ ಬಿಟ್ಕೊಡ್ಬೇಕು, ನಾವು ದೇವಸ್ಥಾನ ಅಭಿವೃದ್ಧಿ ಯಾವಾಗ ಮಾಡ್ಕೊತೀವಿ ಅವಾಗ ಹೇಳ್ತೀರಿ, ಅವಾಗ ಬಿಟ್ಕೊಡ್ಬೇಕು ಅಂತ ಹೇಳ್ಬಿಟ್ಟು 5 ತಿಂಗಳಿಂದ ನಾನು ಹೇಳ್ಕೊಂಡೇ ಬಂದಿದ್ದೀನಿ. 5 ತಿಂಗಳಿಂದ ಈಗೋ ಅಂದ್ಕೊಂಡು ಮತ್ತೆ ಹಿಂಗೆ ಬೇರೆ ರಾಜಕೀಯದ ಲೆವೆಲ್ಗೆ ದೇವ್ರನ್ನ ರಾಜಕೀಯದ ಲೆವೆಲ್ಗೆ ತಗೊಂಡೋಗಿ ಏನು ಹಬ್ಬಿಸಿದ್ರು ಅಂದರೆ, ದೇವ್ರನ್ನ ತೆಗೆದುಬಿಡ್ತಾರಂತೆ, ದೇವಸ್ಥಾನ ತೆಗೆದುಬಿಡ್ತಾರಂತೆ, ಆ ದೇವಸ್ಥಾನನ ನಾವು ಉಳಿಸ್ಬೇಕು ಅಂತ ಹೇಳ್ಬಿಟ್ಟು. ಈಗ ದೇವ್ರನ್ನ ತೆಗಿತೀನಿ, ದೇವಸ್ಥಾನ ತೆಗಿತೀನಿ ಅಂತ ಏನಾದರೂ ಒಂಚೂರು ಪ್ರೂಫ್ ಇದ್ದರೆ ಅವ್ರು ಕೊಡಬೇಕು ತಾನೆ. ಸುಮ್ಮನೆ ಅಪಪ್ರಚಾರ ಯಾಕೆ ಮಾಡ್ತಾರೆ ದೇವಸ್ಥಾನದ ಬಗ್ಗೆ? ಅವ್ರಿಗೆ ಇಲ್ಲಿ ಏನು ಮಾಡ್ಕೊಂಬಿಟ್ರು, ಇದು ಸತ್ಯವಾಗಲೂ ಆಂಜನೇಯನ ಪಾದದಾಣ ಹೇಳ್ತಾ ಇದ್ದೀನಿ, ನಾನೇನ ಸುಳ್ಳು ಹೇಳಿದ್ರೆ ನನ್ನ ನಾಲ್ಗೆ ಇವತ್ತು ರಾತ್ರಿಗೆ ಬಿದ್ದೋಗಿ ಅದನ್ನು ಪೂರ್ತಿ ದೇವಸ್ಥಾನದಲ್ಲಿ ಕಮರ್ಷಿಯಲ್ ಮಾಡ್ಕೊತಾವನೆ. ಜ್ಯೋತಿಷ್ಯ ಹೇಳ್ತಾನೆ, ಆ ಜ್ಯೋತಿಷ್ಯ ಹೇಳೋರಿಗೆ ಏನು ಮಾಡ್ತಾವನೆ, ಭಯ ಇಡಿಸ್ತಾನೆ. ನಿನ್ಗೆ ಆ ರಾಹುಕೇತು ಸರಿ ಇಲ್ಲ, ಈ ಗುರು ಸರಿ ಇಲ್ಲ, ಶನಿ ಸರಿ ಇಲ್ಲ, ನಾನೇ ಹೋಮ ಮಾಡ್ತೀನಿ ಅನ್ನೋದು. ಬರೋದು ಬೆಳಗ್ಗೆ 6 ಗಂಟೆಗೆ ಹೋಮ ರೆಡಿ ಮಾಡ್ತಾನೆ, 10 ಗಂಟೆಗೆ ಒಬ್ರಿಗೆ ಮುಗಿತೈತೆ, 10ವರೆಗೆ ಇನ್ನೊಬ್ರು ನಿಗ್ತಾನೆ, 12 ಗಂಟೆಗೆ ಒಂದು ಹೋಮ ಮುಗಿಸ್ತಾನೆ, 20 ರಿಂದ 25,000 ರೂಪಾಯಿ ಒಂದು ಹೋಮಕ್ಕೆ ಫಿಕ್ಸ್ ಮಾಡ್ತಾನೆ. ಈಗ ನಾವು ನಿಮ್ಮ ಹತ್ರ ಗುರುಗಳ ಹತ್ರ ಏನಕ್ಕೆ ಬರ್ತೀರಿ, ನನಗೇನೋ ಒಂದು ಭಯ ದಿಗ್ಲಿರ್ತೈತೆ, ಏನೋ ಒಂದು ಕಷ್ಟ ಅಂತ. ನೀವು ಇದ್ದಿದ್ದು ಕಷ್ಟ ಇಕ್ಕಿದ್ರೆ ನನಗೆ ಭಯ ಇಡ್ಸಿದ್ರೆ ಅವಾಗ ನಾನೇನು ಮಾಡ್ತೀನಿ, ಸಾಲವಲ್ಲನ ಮಾಡಿ ನಿಮ್ಮ ಹತ್ರ ಬಂದು ಒಂದು ಹೋಮ ಮಾಡ್ತಾರೆ. ಈ ಥರ ಕಮರ್ಷಿಯಲ್ ಮಾಡ್ಕೊಂಬಿಟ್ಟು ಲಕ್ಷಾಂತರ ರೂಪಾಯಿ 3 ವರ್ಷದಿಂದ ಸರ್. ಇದನ್ನು ನಾನು ಹೇಳ್ತಾ ಇದ್ದೀನಿ, ರಾಮನ ಪಾದದಾಣೆ, ನಾನು ಸುಳ್ಳು ಹೇಳಿದ್ರೆ ನನ್ನ ಬಾಲ್ಗೆ ಅವನಮ್ಮನ ಹಂಗೆ ಬಿದ್ದೋಗ್ತೀನಿ. ಇದು ಸತ್ಯ. ಈ ಕಮರ್ಷಿಯಲ್ಗೋಸ್ಕರವಾಗಿ ನಾನು ಖಾಲಿ ಅದನ್ನು ಬಿಡಿಸ್ತಾ ಇದ್ದೀನಿ. ನಾನು ಬೇರೆ 500 ಕೋಟಿ ದೇವಸ್ಥಾನ ಅಭಿವೃದ್ಧಿ ಮಾಡಿದ್ರೆ ಈ ಊರೆಲ್ಲನೂ ತಾಲೂಕೆಲ್ಲ ರಾಜಕೀಯದವ್ರ ಹತ್ರ ಹೋಗವನೆ, ಕಾಂಗ್ರೆಸ್ ಲೀಡರ್ಗಳವ್ರ ಹತ್ರ ಎಲ್ಲರ ಹತ್ರ ಹೋಗವನೆ, ನಂಗೆ ದೇವಸ್ಥಾನ ಬಿಡಿಸ್ಕೊಡ್ರಿ, ದೇವ್ರನ್ನೇ ನಂಗೆ ಬರ್ಸ್ಕೊಟ್ಬಿಡ್ರಿ ಅಂತ. ಸರ್ ಅದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತಂದರೆ, ಹೊಟ್ಟೆ ಊಟ ಇಲ್ಲ. ಆ ದೇವ್ರನ್ನ ಸರಿ ತರಬೇಕಾದ್ರೆ 2 ಲಕ್ಷ ಕಾಸು ಬೇಕಾಗಿತ್ತು. ನೀವು ನಂಬ್ತೀರಾ ಇಲ್ಲ, ನನ್ನ ಹತ್ರ ರೂಪಾಯಿ ಕಾಸಿರಲಿಲ್ಲ, ಬೇರೆಯವ್ರ ಹತ್ರ ಬೇಡಿ ಕಾಸು ತಂದಿದ್ದೀನಿ. ನಾನೇನು ಸುಳ್ಳು ಹೇಳೋದಾದ್ರೆ ಸರ್ ನಾಶ ಆಗೋಗ್ಲಿ. ಇಲ್ಲ ನನ್ನ ಮಗನ 6 ತಿಂಗಳ ಟೈಮ್ ನಾಶ ಆಗೋತಲ್ಲ ಸರ್ ದೇವ್ರ ವಿಚಾರಕ್ಕೆ. ಸರ್ ನಾವು ಎಷ್ಟು ಕಷ್ಟಪಟ್ಟಿದ್ರಿ, ಕೋಟಿಗಳು ಕಾಸಾಗಿದ್ದೀನಿ ಸರ್, 4-5 ಕೋಟಿ ಕಾಸಾಗಿದ್ದೀನಿ. ನನ್ನ ಮಗ ಊರೆಲ್ಲ ಹಬ್ಬಿಸಿ ನಮ್ಗೆ ದೇವಸ್ಥಾನಕ್ಕಲ್ಲ ಸರ್, ಒಂಥರ ನನಗೆ ಅವಮಾನ ಆಗ್ಬಿಟ್ಟೈತೆ ಸರ್. ಅವ್ರಿಗೆ 2 ವರ್ಷ ಬಿಟ್ಕೊಡಿ, 3 ವರ್ಷ ಆಯಿತು ಸರ್. ಒಂದೇ ಒಂದು ದಿನಕ್ಕೂ ದೇವಸ್ಥಾನದೊಳಗಡೆ ಹೋಗಿ ನಾವು ನೀವೇನು ಮಾಡಿದ್ರಿ, ನೀವು ಏನು ಒಂದು ಚೂರು ಕೇಳಿಲ್ಲ ಸರ್. ಇವತ್ತು ನಮ್ಮನ್ನ ಬೀದಿಯಲ್ಲಿ ನಿಲ್ಸಿ ಬಾಲಭಂಗ ಮಾಡ್ತಾವಲ್ಲ ಸರ್. ಟ್ರಸ್ಟ್ ಇದೆಯಾ ನಿಮ್ಮದು? ನಾವು ಟ್ರಸ್ಟ್ ಮಾಡ್ಕೊಂಡಿದ್ದೀವಿ ಸರ್, ನಾವು ಕುಟುಂಬದಲ್ಲೇನೆ ನಾವು. ಇದು ಸತ್ಯ ನೋಡ್ರಿ. ಅಯೋಧ್ಯೆ ರಾಮನ ಬಾಲರಾಮನ ಮೇಲೆ ಹಣ ಮಾಡ್ತಾ ಇದ್ದೀನಿ. ನಾನು ಏನನ್ನ ಹೇಳಿರೋದು ಸುಳ್ಳಾದರೆ ನಮ್ಮನ್ನ ಇವತ್ತು ಗಂಟೆಗೆ ನಾನು ಸತ್ತೋಗ್ಬಿಡ್ತೀನಿ ಸರ್. ನಾನು ದೇವ್ರು ಸತ್ಯವಾಗಲ್ಲ ಸರ್. ಇದು ನೀವು ಮೀಡಿಯಾಗಳವರೆಲ್ಲ ಇದ್ದೀರಿ, ಸತ್ಯವಾಗಲಿ ಎಲ್ಲರಿಗೂ ಗೊತ್ತು ಸರ್. ಇದಕ್ಕೆ ಎಷ್ಟು ಕಷ್ಟಪಟ್ಟು ನಮ್ಮ ತಂದೆ ತಾಯಿ ಈ ಜಾಗ ಉಳಿಸ್ಬೇಕಾದ್ರೆ ಅವರು ನಮ್ಮ ತಾಯಿ ಕತ್ರ ತಾಳಿ ಬಿಟ್ಟರೆ ಎಲ್ಲಿರಲಿಲ್ಲ ಸರ್. ಅಷ್ಟು ಕಷ್ಟಪಡಿ ಸರ್. ಇದಕ್ಕೆ ಕಷ್ಟಪಟ್ಟಿರೋದು ಬೇರೆ ಕಡೆ ಕಷ್ಟಪಟ್ಟಿದ್ರೆ 100 ಎಕರೆ ಸಂಪಾದನೆ ಮಾಡ್ತಾ ಇದ್ದೆ ಸರ್ ನಾನು. ದೇವ್ರು ಅಷ್ಟು ನೋವೈತೆ ಸರ್ ಈ ಜಾಗದ ಬಗ್ಗೆ ನಮಗೆ. ದೇವ್ರನೇ ಆಂಜನೇಯನ ಅವನಿಗಂತೂ. ಇನ್ನೊಂದೆಡೆ ಅರ್ಚಕ ಲೋಕನಾಥಾಚಾರ್, ಈ ಜಾಗ ಸರ್ಕಾರಿ ಕರಾಬಿ ಜಾಗವಾಗಿದ್ದು ಮೂರ್ತಿಯನ್ನ ಸ್ಥಳಾಂತರಿಸಿ ವಾಣಿಜ್ಯ ಉದ್ದೇಶಕ್ಕೆ ಬಳಸಲು ಯತ್ನಿಸುತ್ತಿದ್ದಾರೆ ಎಂದು ಪ್ರತಿಯಾಗಿ ಆರೋಪಿಸಿದರು. ಇಲ್ಲಿ ವಿಜಯಪುರದಲ್ಲಿ ದೇವನಹಳ್ಳಿ ರಸ್ತೆ ಅಶೋಕನಗರದಲ್ಲಿ ಅಭಯ ವೀರಾಂಜನೇಯ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನ ಇತಿಹಾಸ 45 ರಿಂದ 50 ವರ್ಷಗಳ ಇತಿಹಾಸ ಇರತಕ್ಕಂತಹ ದೇವಸ್ಥಾನ.
ಈ ದೇವಸ್ಥಾನ ನಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ಎಲ್ಲ ಭಕ್ತಾದಿಗಳ ಆಧಾರಿತವಾಗಿ ನಡ್ಕೊಂಡು ಬರ್ತಾ ಇದೆ. ಇದು 2015ರಲ್ಲಿ ಒಂದು ಸಂಕಲ್ಪ ಮಾಡಿಕೊಂಡು ನಾವೆಲ್ಲ ಭಕ್ತಾದಿಗಳ ಜೊತೆಯಲ್ಲಿ ಗಣಾಚಾರಿ ಪ್ರಕಾಶ್ ಅಣ್ಣ ಅನ್ನುವಂಥವರು ಕೂಡ ಸೇರಿ ಆ ದೊಡ್ಡ ಆಂಜನೇಯ ಸ್ವಾಮಿ 18 ಅಡಿ ಏನು ಆಂಜನೇಯ ಸ್ವಾಮಿ ಇದೆಯೋ ಆ ದೇವರನ್ನು ಎಲ್ಲ ಭಕ್ತಾದಿಗಳ ನೆರವಿನೊಂದೇ ಮಾಡಿ ಇಟ್ಟಿರುವಂತಹ ಜಾಗ ಕೂಡ ಗೌರ್ಮೆಂಟ್ ಜಾಗನೇ, ಖರಾಬಿ ಜಾಗದಲ್ಲೇ ಇಟ್ಟಿರ್ತಕ್ಕಂಥ ಅಲ್ಲ, ಗೌರ್ಮೆಂಟ್ ಜಾಗದಲ್ಲಿ ಇಟ್ಟಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆ ಅದು ಹಿಂದೆಗಡೆ ಬರುತ್ತೆ ಜಾಗ. ಈ ಜಾಗ ಇರುವಂಥದ್ದು ಖರಾಬಿ ಜಾಗದಲ್ಲೇನೆ. ಆ ದೇವರನ್ನು ಇಟ್ಟಿದ್ದಾದ್ಮೇಲೆ ಸುಮಾರು ವರ್ಷಗಳ ಕಾಲ ಎಲ್ಲ ಭಕ್ತಾದಿಗಳು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಅದರಲ್ಲಿ ಮುಖ್ಯವಾಗಿ ಗಣಾಚಾರಿ ಪ್ರಕಾಶ್ ಅಣ್ಣ ಕೂಡ ನಡೆಸ್ತಾ ಇದ್ದಾರೆ. ಅವರ ನೇತೃತ್ವದಲ್ಲೇ ನಾವು ನಡ್ಕೊಂಡು ಬರ್ತಾ ಇದ್ದೀವಿ, ಎಲ್ಲರೂ ಸೇರಿ ಮಾಡ್ತಾ ಇದ್ದೀವಿ. ಅವರು ಕಾರಣಾಂತರವಾಗಿ ಒಂದು 3 ವರ್ಷಗಳ ಹಿಂದೆ 4 ವರ್ಷಗಳ ಹಿಂದೆ ನಾನಿನ್ನು ಮುಖಂಡತ್ವದಲ್ಲಿ ಇರೋಕ್ಕಾಗಲ್ಲ, ನಿಮ್ಮ ಮುಖಂಡತ್ವದಲ್ಲಿ ನಡೀಲಿ, ನೀವು ಒಂದು ಟ್ರಸ್ಟ್ ಮಾಡ್ಕೊಳ್ಳಿ, ಟ್ರಸ್ಟ್ ಮಾಡಿಕೊಂಡು ನಾನು ಈ ಜಾಗ ವ್ಯವಸ್ಥೆ ಏನು ನಡೀತಾ ಇದೆ ಅದೇ ಥರ ಚೆನ್ನಾಗಿ ಪೂಜೆಗಳು ನಡ್ಕೊಂಡು ಹೋಗಲಿ, ನೀವು ಅಧ್ಯಕ್ಷರು ಇನ್ನೊಂದು ಮತ್ತೊಂದು ಎಲ್ಲ ಮಾಡಿಕೊಂಡು ಈ ದೇವಸ್ಥಾನ ಚೆನ್ನಾಗಿ ಕಟ್ಕೊಂಡು ಅಭಿವೃದ್ಧಿ ಮಾಡ್ಕೊಂಡು ಹೋಗಿ, ನಾನು ಮುಖಂಡತ್ವದಿಂದ ವಿರಮಿಸ್ತೀನಿ ಅಂತ ಹೇಳ್ಬಿಟ್ಟು ನಮಗೆ ಹೇಳಿ ತಿಳಿಸಿ ಅವರು ಹೊರಟೋಗಿದ್ದಾರೆ. ಈಗ 3-4 ವರ್ಷದಿಂದ ನಮ್ಮದು ಒಂದು ಹನುಮ ಸಂಘ ಅಂತ ಹೇಳಿದ್ದು, ಇಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಇದ್ ಕಡೆನೂ ವಿಡಿಯೋ ಕವರ್ ಮಾಡಿ ಎಲ್ಲರೂ ಸೇರಿ ಬಂದು ಇಲ್ಲಿ ಸೇವೆ ಮಾಡ್ತಾ ಇರ್ತಕ್ಕಂಥದ್ದು. ಸುಮಾರು ಏನಿಲ್ಲ ಅಂದರೂ ಹನುಮ ಜಯಂತಿ ಬಂದ್ಬಿಟ್ಟು ಒಂದು 15 ಲಕ್ಷ ಎಲ್ಲರೂ ಭಕ್ತಾದಿಗಳು ದೇಣಿಗೆ ಕೊಟ್ಟಿರೋಂಥದ್ದೇನೆ. ನಮ್ಮ ಹತ್ರ ರಸೀದಿ ಬುಕ್ಗಳು ಕೂಡ ಇದ್ದಾವೆ. ಎಲ್ಲ ಕೂಡ ಕರೆಕ್ಟಾಗಿ ಲೆಕ್ಕಾಚಾರ ಮಾಡ್ಕೊಂಡು ನಡೆಸ್ಕೊಂಡು ಬರ್ತಾ ಇದೀವಿ ನಮ್ಮದೊಂದು ಸಂಘ. ಆ ಸಂಘ ಮಾಡ್ತಾ 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 ನಾವು ಒಂದು ರಿಜಿಸ್ಟ್ರೇಷನ್ ಕೂಡ ಮಾಡ್ಕೊಂಡಿದ್ದೀವಿ ನಮ್ಮ ಹುಡುಗರದು. ಈ ಥರ ಎಲ್ಲ ನಡ್ಸ್ಕೊಂಡು ಬರಬೇಕಾದ್ರೆ ಆ ಜಾಗದ ಹಿಂಭಾಗ ಇರ್ತಕ್ಕಂತಹ ಗಣಾಚಾರಿ ಪ್ರಕಾಶ್ ಅಣ್ಣನವರು 4 ವರ್ಷಗಳ ಹಿಂದೆ ವಿರಮಿಸಿಬಿಟ್ಟಿದ್ರು, ನಾನು ಬರಲ್ಲ ಇದ್ರೊಳಗಡೆಗೆ ಅಂತೇಳಿ. ಈಗ ವೇಗವಾಗಿ ಬಂದುಬಿಟ್ಟು ನನಗಡೆ ಹಿಂದೆಗಡೆ ಇರುವಂಥ ಜಾಗ ನನಗೆ ಆಗಿಬಿಟ್ಟಿದೆ. ಈ ಜಾಗನೂ ನನಗೇ ಸೇರೋದ್ರಿಂದ ಈ ದೊಡ್ಡ ಆಂಜನೇಯ ಸ್ವಾಮಿ ದೇವಸ್ಥಾನ ನಾನು ದೇವನಹಳ್ಳಿಗೆ ಸ್ಥಳಾಂತರ ಮಾಡಿಬಿಡ್ತೀನಿ. ಜಾಗದಲ್ಲಿ ನಾನು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ಕೊಳ್ತೀನಿ, ನೀವು ಜಾಗ ನನಗೆ ಬಿಟ್ಕೊಡ್ಬೇಕು ಅಂತ ನಮ್ಮ ಸಂಘಕ್ಕೆ ತಿಳಿಸಿದ್ದಾರೆ, ಅಂದರೆ ನಮಗೆ ತಿಳಿಸಿದ್ದಾರೆ. ನಾವು ಆ ಥರ ಮಾಡೋದು ಬೇಡಣ ಅಂತೇಳಿ ಇನ್ನಷ್ಟು ಅವರಿಗೆ ರಿಕ್ವೆಸ್ಟ್ ಮಾಡಿದ್ದೀವಿ. ಆದರೂ ಕೂಡ ಅವ್ರು ನಮ್ಮ ಮಾತನ್ನು ಕೇಳಿಲ್ಲ, ನಮ್ಮ ವಿಚಾರನ ತಗೊಳ್ಳಿಲ್ಲ. ಕೊನೆಗೆ ಅದನ್ನು ಬೆಲೆ ಕಟ್ಟಿ ಮಾತನಾಡೋದಕ್ಕೂ ಬಂದಿದ್ದಾರೆ. ಇಷ್ಟೇನಾದರೂ ಆಗೋದಾದರೆ ನಾನು ಬಿಟ್ಕೊಡ್ತೀನಿ ಅಂತ ಹೇಳ್ಬಿಟ್ಟು, ಹಣ ಆ ಥರ ಎಲ್ಲ ಬೇಡ, ನೀವು ದೇವಸ್ಥಾನ ಸಾರ್ವಜನಿಕವಾಗಿ ಮಾಡಿರ್ತಕ್ಕಂಥದ್ದು, ಇದನ್ನು ನೀವು ಆ ಥರ ಎಲ್ಲ ತಗೊಳ್ಳೋಕೆ ಬರಲ್ಲ ಅಂತಂದರೆ ನಿಮ್ಮ ಕೈಯಲ್ಲಿ ಏನಾಗುತ್ತೋ ಅದು ಮಾಡ್ಕೊಳ್ರಿ. ನಾನು ಈ ಥರ ಬಂದುಬಿಟ್ಟು ಅರ್ಚಕರ ಹತ್ರ ಬೀಗ ಇಸ್ಕೊಂಡು ದೇವಸ್ಥಾನದ ಮಂಗಳಾರತಿ ಇಸ್ಕೊಂಡು ನಾನು ಅವರು ಹೊರಗಡೆಗೆ ಆಗ್ತಾ ಇದ್ದೀನಿ, ನೀವು ಈ ಕೈಯಲ್ಲಿ ಏನಾಗುತ್ತೋ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ನಾವು ಹಣ ನೀವು ಆ ಥರ ಏನಾದರೂ ಮಾಡೋದಿದ್ರೆ ನಾವೆಲ್ಲ ಬಂದು ಮಾತನಾಡ್ತೀವಿ, ಆಮೇಲೆ ಆ ಥರದ ಕ್ರಮಗಳಿದ್ರೆ ಮಾತನಾಡೋಣ. ನೀವು ಆ ಥರ ಏಕಾಏಕಿ ಜಾಗಕ್ಕೆ ಬಂದುಬಿಟ್ಟು ನಂದೇ ಅಂತೇಳಿ ನೀವು ಪೊಸಿಷನ್ಗೆ ಆ ಥರ ಬರೋ ಥರ ಎಲ್ಲ ಆಗಬಾರ್ದು ಅಂತಂದ್ರೂ ನಮ್ಮ ಮಾತನ್ನು ಲೆಕ್ಕಿಸ್ತೀರಾ. ಅವರು ನಮಗೆ ಏನು ಉದ್ದಟತನವಾಗಿ ಮಾತನಾಡಿಬಿಟ್ಟು ಅವ್ರು ಹೇಳಿದ್ದಾರೆ, ನಿಮ್ಮ ಕೈಯಲ್ಲಿ ಏನಾಗುತ್ತೋ ಮಾಡ್ಕೊ ಹೋಗ್ರಿ, ನೀವು ಕಂಪ್ಲೇಂಟ್ ಕೊಡ್ತೀರಾ ಕೊಟ್ಕೋ ಹೋಗಿ, ನಾನಂತೂ ಬಿಡಲ್ಲ ಅಂತ ಹೇಳ್ಬಿಟ್ಟು ಅಕ್ರಮವಾಗಿ ಮೊನ್ನೆ ಸಂಜೆ ಸೋಮವಾರ ಯಾರೂ ಇಲ್ಲದೆ ಇರೋಂಥ ಟೈಮಲ್ಲಿ ಏಕಾಏಕಿ ಈ ಥರ ಹುಡುಗರನ್ನ ಕರ್ಕೊಂಡು ಬಂದುಬಿಟ್ಟು 40-50 ಜನ ಹುಡುಗರನ್ನ ನನಗೆ ಫೋನ್ ಮಾಡಿಬಿಟ್ಟು ನೀವೇನಾದರೂ ಮಾಡ್ಕೊಳ್ರಿ, ಅರ್ಚಕರು ನೀಚೆ ಕಡೆಗೆ ಆಗ್ತಾ ಇದ್ದೀನಿ ಅಂತೇಳಿ ಅರ್ಚಕರು ನೀಚೆ ಕಡೆಗೆ ಆಗ್ಬಿಟ್ಟು ಆ ಜಾಗಕ್ಕೆ ಬಂದಿದ್ದಾರೆ. ಈ ವಿವಾದದ ನಡುವೆ ಸ್ಥಳಕ್ಕೆ ವರದಿ ಮಾಡಲು ತೆರಳಿದ್ದ ಪತ್ರಕರ್ತರ ಮೇಲೆ ವಿಜಯಪುರ ಪೊಲೀಸ್ ಇನ್ಸ್ಪೆಕ್ಟರ್ ಪ್ರಶಾಂತ್ ನಾಯಕ್ ಹಲ್ಲೆ ನಡೆಸಿದ್ದಾರೆ ಎಂಬ ಆರೋಪ ಕೇಳಿಬಂದಿದ್ದು, ಪತ್ರಕರ್ತರ ಸಂಘ ಹಾಗೂ ಸಾರ್ವಜನಿಕರಿಂದ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ.